ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನೆಲ್ ಕಥನೆಗೆ ಸ್ವಾಗತ. ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡೋಕೆ ಬಂದಿದ್ದೇನೆ. ಅದು ಯಾವುದಂದ್ರೆ ಕನಕ್ಪುರ ರೋಡ್. ಬಹುಶಃ ಕನಕ್ಪುರ ರೋಡ್ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಇದನ್ನ ಸೌತ್ ಬ್ಯಾಂಗ್ಳೂರ್ನ ಗ್ರೀನ್ ಕಾರಿಡಾರ್ ಅಂತ ಕೂಡ ಹೇಳ್ತಾರೆ. ಯಾಕೆಂದ್ರೆ ಈ ರೋಡಲ್ಲಿ ಹೋಗ್ತಾ ಒಳ್ಳೆ ನೇಚರ್, ಸ್ಪಿರಿಚುಯಾಲಿಟಿ, ರೆಸಾರ್ಟ್, ಫಾಲ್ಸ್ ಎಲ್ಲವನ್ನ ಕೂಡ ನೋಡಬಹುದು. ಈಗ ಕನಕ್ಪುರ ರೋಡ್ ಹೈವೇ ಆಗಿರಬಹುದು, ಆದ್ರೆ ಒಂದು 18-20 ವರ್ಷದ ಹಿಂದೆ ಕನಕ್ಪುರ ರೋಡ್ ಅಂದ್ರೆ ಸುತ್ತಮುತ್ತ ಬರೀ ಕಾಡೇ ಇತ್ತು. ಕೆಲವು ರೋಡ್ ನಮ್ಗೆ ಟ್ರಾವೆಲ್ ಮಾಡಬೇಕಾದ್ರೆ ಎಷ್ಟು ಮನಸ್ಸಿಗೆ ಮುದ ನೀಡುತ್ತೋ, ಹಾಗೆ ಕೆಲವೊಂದು ಮರೆಯೋಕೆ ಆಗದೆ ಇರುವಂತಹ ಕೆಟ್ಟ ಅನುಭವಗಳನ್ನ ಕೂಡ ಕೊಡುತ್ತೆ. ಅಂತಹದ್ದೇ ರೋಡ್ ಈ ಕನಕ್ಪುರ ಮೇನ್ ರೋಡ್. ಮೊದಲಿಗೆ ನಾನು ಒಂದಷ್ಟು ಜನ ಹೇಳಿರೋ ಅವರ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಇಡ್ತೇನೆ, ಕೇಳಿ. ಆಗೆಲ್ಲ ತುಂಬಾ ಜನ ಕನಕ್ಪುರದಿಂದ ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬರ್ತಾ ಇದ್ರು. ಅವರು ರಾತ್ರಿ ಎಷ್ಟೇ ಹೊತ್ತಾದ್ರೂ ಬೆಂಗಳೂರಿನಿಂದ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ರು. ರಾತ್ರಿ ಒಂದು 10-11 ಗಂಟೆಗೆ ಆ ರೋಡಲ್ಲಿ ಹೋಗುವಾಗ ಅಲ್ಲೆಲ್ಲ ಸುತ್ತಮುತ್ತ ಯಾವುದೇ ಮನೆಗಳಾಗಲಿ, ಅಪಾರ್ಟ್ಮೆಂಟ್ಗಳಾಗಲಿ, ಅಂಗಡಿಗಳಾಗಲಿ ಏನೂ ಇರಲಿಲ್ಲ. ಆಗ ಬೈಕಲ್ಲಿ ಹೋಗ್ತಿದ್ದವರಿಗೆ ಸಡನ್ ಆಗಿ ಯಾರೋ ಮುಂದೆ ಪಾಸ್ ಆದ ಹಾಗೆ ಆಗೋದು, ಇವರನ್ನ ಯಾರೋ ಕರೆದ ಹಾಗೆ ಆಗೋದು, ಕಲ್ಲಲ್ಲಿ ಯಾರೋ ಹೊಡೆದ ಹಾಗೆ, ಸಡನ್ ಆಗಿ ಟೈರ್ ಪಂಕ್ಚರ್ ಆಗೋದು, ಬೈಕ್ನ ಹೆಡ್ಲೈಟ್ ಆಫ್ ಆಗೋದು, ಹೀಗೆಲ್ಲ ಆಗ್ತಿತ್ತಂತೆ. ಆದ್ರೆ ವಿಚಿತ್ರ ಏನೆಂದ್ರೆ ಈ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದು ಒಬ್ಬರೇ ಬೈಕಲ್ಲಿ ಬರ್ತಿರೋರ್ಗೆ ಮಾತ್ರ. ತುಂಬಾ ಜನ ಇದರ ಬಗ್ಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ನಿಧಾನಕ್ಕೆ ಕೆಲಸಕ್ಕೆ ಹೋಗೋರು ಎಲ್ಲ ಇಬ್ಬಿಬ್ರು ಬೈಕಲ್ಲಿ ಹೋಗೋಕೆ ಶುರು ಮಾಡ್ತಾರೆ. ಇನ್ನು ಕೆಲವರಂತೂ ಭಯಕ್ಕೆ 1 ವಾರ ಬೆಂಗಳೂರಲ್ಲೇ ಇದ್ದು ನಂತರ ಭಾನುವಾರ ಬೆಳಿಗ್ಗೆ ಟೈಮಲ್ಲೇ ಬರ್ತಾ ಇದ್ರು. ಒಂದು ದಿನ ಗಿರೀಶ್ ಎನ್ನುವ ಒಬ್ರು ಮನೆಯಲ್ಲಿ ಏನೋ ಅರ್ಜೆಂಟ್ ಫೋನ್ ಮಾಡಿದ್ರು ಅಂತ ರಾತ್ರಿ 9 ಗಂಟೆಗೆ ಬೆಂಗಳೂರಿನಿಂದ ಹೊರಡ್ತಾರೆ. ಸುಮಾರು 11:30 ಸಮಯದಲ್ಲಿ ಕನಕ್ಪುರ ರೋಡಲ್ಲಿ ಹೋಗ್ಬೇಕಾದ್ರೆ ಅವರ ಮುಂದೆ ರೈಟ್ ಅಲ್ಲಿ ಇನ್ನೊಂದು ದಾರಿ ಇರುತ್ತೆ. ಆದ್ರೆ ಅವರ ಮನೆಗೆ ಸ್ಟ್ರೈಟ್ ಆಗಿ ಹೋಗ್ಬೇಕಾಗಿರುತ್ತೆ. ಆಗ ಇವರಿಗೆ ಯಾರೋ ಹಿಂದಿನಿಂದ ಜೋರಾಗಿ ರೈಟ್ ತಗೋ ಅಂತ ಕೂಗಿದ ಹಾಗೆ ಕೇಳಿಸುತ್ತೆ. ಇವರು ಸ್ವಲ್ಪ ಮುಂದೆ ಹೋಗಿ ಬೈಕ್ನ ನಿಲ್ಲಿಸಿ ಹಿಂದೆ ನೋಡಿದ್ರೆ ಯಾರೂ ಕೂಡ ಇರೋದಿಲ್ಲ. ಇವರು ಫಸ್ಟ್ ಇಲ್ಲಿಂದ ಹೊರಡೋಣ ಅಂತ ಬೈಕ್ ಸ್ಟಾರ್ಟ್ ಮಾಡಿದಾಗ ಇವರಿಗೆ ಹಿಂದಿನ ಸೀಟಲ್ಲಿ ಯಾರೋ ಕೂತ್ಕೊಂಡಿದ್ದಾರೆ ಅನ್ನೋ ತರ ಫೀಲ್ ಬರೋಕೆ ಶುರುವಾಗುತ್ತೆ. ಯಾಕೆಂದ್ರೆ ಅಷ್ಟು ವೇಟ್ ಆಗ್ತಾ ಇತ್ತಂತೆ ಅವರಿಗೆ. ಮಿರರ್ ಅಲ್ಲಿನೇ ಹಿಂದೆ ನೋಡಿದಾಗ ಅವರ ಹಿಂದೆ ಯಾರೂ ಕೂಡ ಇರೋದಿಲ್ಲ. ಇವರಿಗೆ ಸ್ವಲ್ಪ ಭಯ ಆಗೋಕೆ ಶುರುವಾಗುತ್ತೆ. ಯಾಕೆಂದ್ರೆ ಇವರಿಗೆ ಇಷ್ಟೋ ತನಕ ಆ ರೀತಿಯ ಅನುಭವ ಆಗೇ ಇರಲಿಲ್ಲ. ಚೆನ್ನಾಗಿ ಹೇಗೆ ಬೈಕಲ್ಲಿ ಇಷ್ಟು ವೇಟ್ ಆಗ್ತಿದೆ ಅಂತ ಅನಿಸಿ ಏನ್ ಮಾಡೋದು ಅಂತಾನೆ ಅವರಿಗೆ ಗೊತ್ತಾಗಲ್ಲ. ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ಬೈಕ್ ಆಫ್ ಆಗುತ್ತೆ. ಇವರು ಮತ್ತೆ ಬೈಕ್ನ ಸ್ಟಾರ್ಟ್ ಮಾಡಿದಾಗ ಬೈಕ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಈ ಸಲ ಇವರಿಗೆ ಹಿಂದೆ ಯಾರೋ ಕೂತಿರೋ ತರ ಏನೂ ಅನಿಸ್ತಾ ಇರ್ಲಿಲ್ವಂತೆ. ಇವರ ಬೈಕ್ ಎಲ್ಲಿ ಆಫ್ ಆಗಿತ್ತೋ ಅಲ್ಲೇ ಮುಂದೆ ಒಂದು ಚಿಕ್ಕ ಆಂಜನೇಯನ ಗುಡಿ ಕೂಡ ಇತ್ತು. ಗಿರೀಶ್ಗೆ ಪಕ್ಕ ನನಗೆ ಏನೋ ಪ್ರಾಬ್ಲಮ್ ಆಗ್ತಿತ್ತೇನೋ ಅಂತ ಅನ್ಕೊಂಡು ಅಲ್ಲೇ ಆಂಜನೇಯನಿಗೆ ಕೈ ಮುಕ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಕನಕ್ಪುರ ರೋಡಲ್ಲಿ ಒಂದು ಸರ್ಕಲ್ ಸಿಗುತ್ತೆ. ಅಲ್ಲೊಂದು ಟರ್ನಿಂಗ್ ಕೂಡ ಇದೆ. ಆ ಟರ್ನಿಂಗ್ ಸ್ವಲ್ಪ ಡೇಂಜರಸ್. ಯಾಕೆಂದ್ರೆ 1 ವೇ ಆಗಿರೋದ್ರಿಂದ ಮುಂದೆ ಬರೋ ಯಾವುದೇ ವೆಹಿಕಲ್ ಕಾಣಿಸಲ್ಲ. ಸ್ಪೀಡ್ ಆಗಿ ಬಂದಾಗ ಆಕ್ಸಿಡೆಂಟ್ಗಳು ಆಗ್ತಾ ಇದ್ವಂತೆ. ತುಂಬಾ ಜನ ಅದೇ ಟರ್ನಿಂಗ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಪ್ರಾಣ ಬಿಟ್ಟಿದ್ರು. ಅನೇಕರು ಅಲ್ಲಿ ಸತ್ತವರೇ ರಾತ್ರಿ ತಿರುಗಾಡೋಕೆ ಭಯಪಡಿಸೋದು ಅಂತ ನಂಬ್ತಾರೆ. ಅದರಲ್ಲಿ ಒಂದು ರೋಡ್ ಆಕ್ಸಿಡೆಂಟ್ ಆಗಿರೋದು ಕೆಲವರಿಗೆ ಇವತ್ತಿಗೂ ಅದರ ಬಗ್ಗೆ ಮಾತಾಡೋಕೆ ಭಯಪಡ್ತಾರೆ. ಸುಮಾರು 8-10 ವರ್ಷದ ಹಿಂದೆ ಆದಿತ್ಯ ಎನ್ನೋ ಬೆಂಗಳೂರಿನ ಹುಡುಗ ಒಂದು ಗಾರ್ಮೆಂಟ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವನ ಫ್ರೆಂಡ್ಸ್ ಎಲ್ಲರೂ ಕನಕ್ಪುರದಲ್ಲಿರೋ ಒಂದು ರೆಸಾರ್ಟ್ಗೆ ಹೋಗೋ ಪ್ಲಾನ್ ಮಾಡ್ತಾರೆ. ಇವನಿಗೆ ತುಂಬಾ ಕೆಲಸ ಇದ್ದಿದ್ರಿಂದ ನೀವೆಲ್ಲ ಹೋಗಿರಿ, ನಾನು ಬಂದು ಜಾಯಿನ್ ಆಗ್ತೀನಿ ಅಂತ ಹೇಳಿರ್ತಾನೆ. ಹಾಗೆ ಎಲ್ಲರೂ ಹೊರಡ್ತಾರೆ. ಸಂಜೆ ಒಂದು 5 ಗಂಟೆ ಆಗಿರ್ಬೋದು. ಆದಿಗೆ ಅವನ ಫ್ರೆಂಡ್ಸ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೆ ಇದ್ರು, ಬೇಗ ಬಾ ಅಂತ. ಇವನು ಸರಿ ಅಂತ ಬೆಂಗಳೂರಿಂದ ಹೊರಡ್ತಾನೆ. ಲೇಟ್ ಆಗಿದ್ರಿಂದ ತುಂಬಾನೇ ಸ್ಪೀಡಲ್ಲಿರ್ತಾನೆ. ಅದೇ ಟರ್ನಿಂಗ್ ಹತ್ರ ಬಂದಾಗ ಮುಂದೆ ಬರ್ತಿದ್ದ ಬಸ್ಗೆ ಬೈಕ್ ತಾಗಿ ಎಳೆದುಕೊಂಡು ಹೋಗುತ್ತೆ. ಅಲ್ಲಿರೋರೆಲ್ಲ ಓಡೋಗಿ ನೋಡಿದಾಗ ಸ್ವಲ್ಪ ಉಸಿರಾಡ್ತಾ ಇದ್ನಂತೆ. ಅವನ ಬಾಯಲ್ಲಿ ನಾನು ಬದುಕಬೇಕು, ನನ್ನ ಉಳಿಸಿ ಅಂತಾನೆ ಇದ್ನಂತೆ. ಆದ್ರೆ ಆಂಬ್ಯುಲೆನ್ಸ್ ಬರೋದ್ರೊಳಗಡೆ ಆ ಹುಡುಗ ಸತ್ತೋಗ್ತಾನೆ. ಈ ಇನ್ಸಿಡೆಂಟ್ ಆದ್ಮೇಲೆ ಅಲ್ಲಿ ತುಂಬಾ ಜನ ಈ ರೀತಿಯ ಎಕ್ಸ್ಪೀರಿಯನ್ಸ್ ಆಗೋಕೆ ಶುರುವಾಗಿದ್ದು ಅಂತ ಹೇಳ್ತಾರೆ. ಅದಲ್ಲದೆ ಎಷ್ಟೋ ಸಲ ಸಡನ್ ಆಗಿ ಆ ಟರ್ನ್ ಅಲ್ಲಿ ಒಬ್ಬ ಹುಡುಗ ಬಟ್ಟೆಯೆಲ್ಲ ರಕ್ತ ಮಾಡಿಕೊಂಡು ರೋಡ್ ಸೈಡ್ ಅಲ್ಲಿ ಹೆಲ್ಪ್ ಮಾಡಿ ಅಂತ ಕರಿತಾ ಇರೋ ಹಾಗೆ ಕಾಣಿಸ್ತು ಅಂತ ಕೂಡ ಹೇಳ್ತಾರೆ. ಹೀಗೆ ಅಲ್ಲಿದ್ದವರು ರಾತ್ರಿ ಹೊತ್ತು ಒಬ್ಬೊಬ್ಬರೇ ತಿರುಗಾಡೋಕೆ ಧೈರ್ಯನೇ ಮಾಡಲ್ಲ.
ಇದೆಲ್ಲ ನಡೆದು ಸ್ವಲ್ಪ ದಿನಕ್ಕೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ ಬೈಕಲ್ಲಿ ಹೋಗ್ತಿರೋರ್ಗೆ ತೊಂದರೆ ಮಾಡ್ತಾ ಇದ್ದಿದ್ದು ಯಾವುದೇ ದೆವ್ವ ಭೂತಗಳಲ್ಲ, ಅದೊಂದು ಕಳ್ಳರ ಗ್ಯಾಂಗ್ ಅಂತ. ಸುತ್ತಮುತ್ತ ಹೆಚ್ಚಾಗಿ ಮನೆಗಳಿಲ್ದೇ ಇರೋದ್ರಿಂದ ಬೀದಿ ದೀಪಗಳೆಲ್ಲ ಜಾಸ್ತಿ ಇಲ್ಲದೆ ಇರೋದನ್ನ ನೋಡ್ಕೊಂಡು ಅದೊಂದು ಕಳ್ಳರ ಗ್ಯಾಂಗ್ ಈ ರೀತಿಯಾಗಿ ಒಬ್ಬೊಬ್ಬರೇ ಬೈಕಲ್ಲಿ ಯಾರು ಬರ್ತಾ ಇದ್ದಾರೆ ಅದನ್ನ ನೋಡಿ ಅವರಿಗೆ ಕಲ್ಲು ಹೊಡೆಯುವುದು, ಮೇಲಿನಿಂದ ಮರಕ್ಕೆ ಯಾವುದೋ ಬೊಂಬೆಯನ್ನ ಕಟ್ಟಿ ಅದನ್ನ ಬೈಕ್ ಬರುವಾಗ ರೋಡ್ನ ಮಧ್ಯೆ ಆ ಬೊಂಬೆ ಬೀಳುವ ಹಾಗೆ ಮಾಡೋದು, ಹಿಂದಿನಿಂದ ವಿಚಿತ್ರವಾಗಿ ಸೌಂಡ್ ಮಾಡಿ ಕರೆಯೋದು, ರೋಡಲ್ಲಿ ಏನೇನೋ ಇಟ್ಟು ಟೈರ್ ಪಂಚರ್ ಮಾಡೋದು, ಇದೆಲ್ಲ ಮಾಡಿ ಅವರು ಕೆಳಗಡೆ ಬಿದ್ದಾಗ ಇಲ್ಲ ಬೈಕ್ ನಿಲ್ಲಿಸಿದಾಗ ಅವರ ಹತ್ತಿರ ಇರೋ ದುಡ್ಡನ್ನ ದೋಚಿಕೊಂಡು ಹೋಗುವ ಪ್ಲಾನ್ ಮಾಡಿದ್ರು. ಆದ್ರೆ ಶುರುವಿನಲ್ಲಿ ಇವರು ಯಾರನ್ನೂ ಯಾಕೆ ದರೋಡೆ ಮಾಡಿಲ್ಲ ಅಂದ್ರೆ ಎಲ್ರಿಗೂ ದೆವ್ವ ಭೂತ ಇದೆ ಅನ್ನುವ ಭಯ ಮತ್ತು ನಂಬಿಕೆ ಬರ್ಲಿ ಅಂತ. ಆದ್ರೆ ಯಾವಾಗ ಇವರು ಹಣ ಮೊಬೈಲ್ ಎಲ್ಲ ದೋಚಿಕೊಂಡು ಹೋಗೋಕೆ ಶುರು ಮಾಡಿದ್ರು ಆಗ ಕೆಲವರಿಗೆ ಇದು ದೆವ್ವ ಭೂತದ ಸಮಸ್ಯೆ ಅಲ್ಲ ಅಂತ ಅನ್ಸೋಕೆ ಶುರುವಾಯ್ತು. ಆದ್ರೆ ಶುರುವಿನಲ್ಲೇ ಯಾರಿಗೂ ಅದರ ಬಗ್ಗೆ ಅಷ್ಟಾಗಿ ಗೊತ್ತಾಗಿರ್ಲಿಲ್ಲ, ಯಾಕೆಂದ್ರೆ ಭಯಕ್ಕೆ ಅವರಿಗೆ ದುಡ್ಡು ಮೊಬೈಲ್ ಇದ್ಯಾವುದು ನೆನಪಿಗೆ ಬಂದಿರಲಿಲ್ಲ. ಕ್ರಮೇಣ ಒಬ್ರಿಂದ ಒಬ್ರಿಗೆ ಅದರ ಬಗ್ಗೆ ತಿಳಿದು ಒಂದು ದಿನ ಎಲ್ಲರೂ ಸೇರಿ ಪ್ಲಾನ್ ಮಾಡಿ ಆ ಗ್ಯಾಂಗ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಾರೆ. ಎಲ್ರಿಗೂ ಸಮಾಧಾನ ಆಗುತ್ತೆ, ನಾವಿನ್ನು ಇಲ್ಲಿ ಆರಾಮಾಗಿ ತಿರುಗಾಡ್ಬೋದು, ಯಾವ ದೆವ್ವ ಭೂತ ಇಲ್ಲ ಅಂತ. ಆದ್ರೆ ಇಲ್ಲಿ ನಿಮ್ಗೆಲ್ಲರಿಗೂ ಒಂದು ಡೌಟ್ ಬರ್ಬೋದು, ಅದೇನಂದ್ರೆ ಕಲ್ಲು ಹೊಡೆಯೋದು, ಗಾಡಿ ಆಫ್ ಆಗೋದು ಇದೆಲ್ಲ ಕಳ್ರೆ ಮಾಡಿರಬಹುದು, ಆದ್ರೆ ಬೈಕ್ ಹಿಂದೆ ಯಾರೋ ಕೂತಿರೋ ತರ ಆಗೋಕೆ ಹೇಗೆ ಸಾಧ್ಯ? ಹಿಂದೆ ಯಾರೂ ಇರೋದಿಲ್ಲ, ಯಾವುದೇ ವಸ್ತು ಕೂಡ ಇರೋದಿಲ್ಲ ಅಂದಾಗ ಸಡನ್ ಆಗಿ ಬೈಕ್ ಅಷ್ಟೊಂದು ವೆಯ್ಟ್ ಅಂತ ಅನ್ಸೋಕೆ ಹೇಗೆ ಸಾಧ್ಯ? ಇದಕ್ಕೆ ಇಲ್ಲಿಯವರೆಗೆ ಉತ್ತರ ಸಿಕ್ಕಿಲ್ಲ. ನಿಜವಾಗಿಯೂ ಅದೆಲ್ಲ ಕಳ್ಳರಿಂದಲೇ ಆಗಿರೋದಾ ಅಥವಾ ಅಲ್ಲಿ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಇದೆಯಾ ಅಂತ ಇನ್ನೂ ಗೊತ್ತಾಗಿಲ್ಲ. ನಿಮ್ಗ್ಯಾರಿಗಾದ್ರೂ ಈ ಕನಕಪುರ ರೋಡಲ್ಲಿ ಹೋಗುವಾಗ ಆ ರೀತಿಯ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಾಮೆಂಟ್ ಮಾಡಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ಬನಶಂಕರಿಯ ಹಾಂಟೆಡ್ ಬಾಡಿಗೆ ಮನೆಯ ಬಗ್ಗೆ ಹೇಳಿದ್ದೇನೆ, ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.